भज्यतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशं विष्टदं वन्दे परिव्राट् चक्रवर्तिनम्। ದೈವಾಯಿ ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಕ್ಷೇತ್ರ ಸ್ವಾಮಿಯಾಗಿರ್ತಕ್ಕಂತಹ ಲಕ್ಷ್ಮೀ ವೀರನಾರಾಯಣನಿಂದ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಅನುಗ್ರಹವನ್ನು ಯಾಚನೆ ಮಾಡ್ತಾ ಆ ಲಕ್ಷ್ಮೀ ನರಸಿಂಹನ ಅನುಗ್ರಹಕ್ಕೆ ಪೂರ್ಣ ಪಾತ್ರರಾಗಿರ್ತಕ್ಕಂತಹ ಪ್ರಹ್ಲಾದರಾಜರ ಅವತಾರ ಅದು ರಾಘವೇಂದ್ರ ಸ್ವಾಮಿಗಳು. ನಿತ್ಯದಲ್ಲಿ ಆ ಪ್ರಹ್ಲಾದರಾಜರನ್ನ ಯಾರು ಕೊಂಡಾಡ್ತಾರೆ, ಪ್ರಹ್ಲಾದರಾಜರ ಹಿಂದೆ ನಾವು ಯಾರು ಸಾಗುತ್ತೀವೋ ಭಗವಂತ ಅವರಿಗೆ ದ್ವಾರವನ್ನು ಮುಕ್ತ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮುಕ್ತ ಪ್ರವೇಶ ಅಂತಂದ್ರೆ ಏನು? ಯಾರು ನಮ್ಮನ್ನ ಅಲ್ಲಿ ಐಡಿ ಕಾರ್ಡ್ ಕೇಳಂಗಿಲ್ಲ. ನೀವೆಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ, ನಿಮ್ದೇನದ ಅಂತ ಏನೂ ಕೇಳೋದಿಲ್ಲ. ಪ್ರಹ್ಲಾದರಾಜರ ಭಕ್ತರ ಬರ್ರಿ ಒಳಗೆ ಬರ್ರಿ. ಇಷ್ಟು ಅವಕಾಶವನ್ನು ಪ್ರಹ್ಲಾದರಾಜರಿಗೆ ಭಗವಂತ ಅನುಗ್ರಹ ಮಾಡಿದ್ದಾರೆ. ಅವರು ಅದನ್ನ ತಮ್ಮ ಜೊತೆಗಿದ್ದಂತಹ ಅಸುರ ಜನರಿಗೆ ಮಾತ್ರ, ಅಸುರ ಬಾಲಕರು, ಅಸುರ ವಿದ್ಯಾರ್ಥಿಗಳು, ಆ ಇಡೀ ಗುರುಕುಲವನ್ನೇ ಬದಲಾಯಿಸ್ತಕ್ಕಂತಹ ಶಕ್ತಿ ಅವರಿಗಿತ್ತು. ಅವ್ರು ಯಾರು ಅಸುರ ವಿದ್ಯಾರ್ಥಿಗಳು ಅಂತ ಅನಿಸಿಕೊಳ್ಳೇ ಇಲ್ಲ. ಇವರು ಉಪದೇಶದಿಂದ ಎಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರಾದರು. ಭಗವಂತನಲ್ಲಿ ಭಕ್ತಿ ಮಾಡತಕ್ಕಂತಹ ಮಾರ್ಗದಲ್ಲಿ ಅವರೆಲ್ಲ ನಡೆದುಕೊಂಡು ಬಂದರು. ಅದನ್ನ ಒಂದೇ ಬಾರಿಗೆ ಸಾಕು ಅಂತ ಅನ್ನಲಿಲ್ಲ ಪ್ರಹ್ಲಾದರಾಜರು. ಆಗಿನ ಕಾಲದ ಏನು ವಿದ್ಯಾರ್ಥಿಗಳಿದ್ರು, ಏನು ಸಜ್ಜನರಿದ್ರು, ಅವ್ರನ್ನ ಅಷ್ಟೇ ಉದ್ಧಾರ ಮಾಡಿ ಕರ್ಕೊಂಡು ಹೋಗೋದು ಅಂತ ಅಷ್ಟೇ ಇಲ್ಲ. ಇನ್ನೂ ಒಂದು ಸ್ವಲ್ಪ ಕೃತಯುಗದಿಂದ ಬಿಟ್ಟು ಹೊರಗಡೆ ಬಂದು ಕಲಿಯುಗದೊಳಗೂ ಏನಂತ ಹೇಳಿ ಕೇಳಿದರೆ ಎಷ್ಟೆಷ್ಟು ಜನ ಸಜ್ಜನರು ಅಂತಿದ್ದಾರ, ಅವರನ್ನ ಮೋಕ್ಷ ಮಾರ್ಗಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ವ್ಯಾಸರಾಜರು ಅಂತ ಆಗಿ, ರಾಘವೇಂದ್ರ ಸ್ವಾಮಿಗಳು ಅಂತ ಆಗಿ ಲೋಕದೊಳಗೆ ಜನರನ್ನ ಸನ್ಮಾರ್ಗದಲ್ಲಿ ಹಚ್ಚಿ ಭಗವಂತನಲ್ಲಿ ಭಕ್ತಿ ಮಾಡ್ತಾ ಮಾಡ್ತಾ ಅವರು ಭಗವಂತನ ಪಾದವನ್ನು ಸೇರಲಿ, ಭಗವಂತನ ಲೋಕಗಳನ್ನ ಆಶ್ರಯಿಸಲಿ ಅಂತ ರಾಯರು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ ಲೋಕಗಳು. ರಾಯರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ಲಿಕ್ಕೆ ಇರ್ತಕ್ಕಂತಹ ಗ್ರಂಥಗಳು 3 ಗ್ರಂಥಗಳಿದ್ದಾವೆ. ಒಂದು ಸಾಕ್ಷಾತ್ತಾಗಿ ಅವರನ್ನು ನೋಡಿ ಅವರ ಜೊತೆ ಇದ್ದು, ಅವರ ಜೊತೆ ಅವ್ರು ಇರೋದಲ್ಲ, ಅವ್ರ ಮನೆಯಲ್ಲೇ ಬಂದು ರಾಯರಿದ್ರು, ಅದು ಮುಖ್ಯ. ಅಂತಹ ಅಪಣಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ರಾಘವೇಂದ್ರ ಸ್ತೋತ್ರ, ಅದು ರಾಯರ ಮಹಿಮೆಯನ್ನು ತಿಳಿಸಿಕೊಡ್ತಕ್ಕಂತಹ ಸ್ತೋತ್ರ. ರಾಯರು ಓದಲಿಕ್ಕೆ ಅಂತ ಹೇಳಿ ಚಿಕ್ಕ ವಯಸ್ಸಿನೊಳಗೆ ಏನು ಅವರ ಅಕ್ಕನ ಮನೆಯಲ್ಲಿ ಇದ್ರು, ಆ ಅಕ್ಕನ ಮಗ ಅವ್ರೇನಂತ ಹೇಳಿ ಕೇಳಿದ್ರೆ ರಾಯರನ್ನ ನೋಡ್ತಾ ನೋಡ್ತಾ ಬೆಳೆದವರು. ಓದಬೇಕಾದ್ರೆ ರಾಯರು ಹೇಗಿದ್ರು ಅಂತ ಅನ್ನೋದನ್ನ ನೋಡ್ತಾ ನೋಡ್ತಾ ಬೆಳೆದಿರ್ತಕ್ಕಂತಹ ವ್ಯಕ್ತಿಗಳು ನಾರಾಯಣಾಚಾರ್ಯರು ಅಂತ ಹೇಳಿ. ಅವರು ಏನಂತ ಹೇಳಿ ಕೇಳಿದ್ರೆ ರಾಘವೇಂದ್ರ ವಿಜಯ ಅಂತಕ್ಕಂತಹ ಗ್ರಂಥವನ್ನು ಬರೆದಿದ್ದಾರೆ. ಕೆಲವೊಂದು ವಿಜಯ ಗ್ರಂಥಗಳು ಹೇಗಾಗ್ತವೆ ಅಂತ ಹೇಳಿದ್ರೆ ಅವ್ರು ಹೋದ್ಮೇಲೆ ಆಗ್ತವೆ. ಅವ್ರನ್ನ ನೋಡಿರಂಗಿಲ್ಲ, ಅವ್ರ ಕಡೆ ಕೇಳಿ ಅದನ್ನು ಬರೀತಿರ್ತಾರೆ. ಆದ್ರೆ ರಾಯರ ಗ್ರಂಥ, ರಾಯರ ಬಗ್ಗೆ ಇರತಕ್ಕಂತಹ ಕಥಾಭಾಗ ರಾಯರನ್ನು ನೋಡಿಯೇನೆ ಆ ಗ್ರಂಥವನ್ನು ಬರೆದಿರ್ತಕ್ಕಂಥದ್ದು. ಅವ್ರು ಹೇಗಿದ್ದಾರೆ ರಾಯರು ಅಂತ ಹೇಳಿ, ಅವ್ರು ವೆಂಕಟನಾಥಾಚಾರ್ಯರು ಆಗಿದ್ದಾಗ ಹೇಗಿದ್ರು ರಾಯರು, ಅವ್ರ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನ ನೋಡಿಯೇ ಬರೆದಿರ್ತಕ್ಕಂಥ ಗ್ರಂಥ ರಾಘವೇಂದ್ರ ವಿಜಯ. ಇನ್ನೊಂದು ಅಗ್ನಿ ಪರಿಪೂರ್ಣ ಪಾಂಡಿತ್ಯ, ರಾಯರು ಸನ್ಯಾಸಾಶ್ರಮ ತಗೊಂಡು ರಾಯರ ಗ್ರಂಥ ವೈಶಿಷ್ಟ್ಯ ಏನದ ಅಂತ ಅನ್ನೋದನ್ನ ತಿಳಿದುಕೊಂಡು ಆ ಗ್ರಂಥದಿಂದಲೇ ಅವರನ್ನು ಉಪಜೀವಿಸಬಹುದು ನಾವು. ಬರೀ ಅವರ ಜೀವನ ಆದರ್ಶ ಒಂದು ರೀತಿಯಾದರೆ ಅವರು ಬರೆದಿರ್ತಕ್ಕಂಥ ಗ್ರಂಥಗಳನ್ನ ಓದಿ ಅದನ್ನೇ ಅನುಸರಿಸಿ ಜೀವನವನ್ನು ನಾವು ನಡೆಸಬಹುದು ಅಂತ ಹೇಳಿ ಅನ್ಕೊಂಡು ರಾಯರ ಪರಂಪರೆಯಲ್ಲಿ